ಮಂಗಳೂರಲ್ಲಿ ಸಿಕ್ಕಾಪಟ್ಟೆ ಬಿಸಿಲು ಸೆಕೆ ಜೋರಾಗೇ ಇದೆ. ಬಾಡಿನ ಯಾವಾಗೂ ಹೈಡ್ರೇಟ್ ಮಾಡಿಟ್ಕೊಳಕ್ಕೆ ನಾವು ಫ್ರೆಶ್ಶಾಗಿ ಜ್ಯೂಸ್ ಮಾಡ್ಕೊಂಡು ಕುಡಿತಾ ಇರ್ತೀವಿ. ದೈವಿಕಿಗೆ ಸ್ಕೂಲಿಂದ ಬಂದ ತಕ್ಷಣ ಈ ಥರ ಫ್ರೆಶ್ ಜ್ಯೂಸ್ ಕೊಟ್ಟರೆ ತುಂಬಾ ಖುಷಿ. ಸಂಜೆ ಹೊತ್ತು ಕುದ್ರೋಳಿ ಟೆಂಪಲಿಗೆ ಹೋಗಿ ಕೂರ್ಲಿಕ್ಕೆ ಏನೋ ಒಂಥರ ಸಮಾಧಾನ ಕಣ್ರಿ. ತುಂಬ ದಿನ ಆಗೋಗಿತ್ತು, ಹಾಗಾಗಿ ಕುದ್ರೋಳಿ ಟೆಂಪಲ್ಗೆ ಹೋಗ್ತಾ ಇದ್ವಿ. ನಿಮ್ಮನ್ನು ಕೂಡ ಜೊತೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾರ್ಮಲ್ ಡೇಸಲ್ಲಿ ಕುದ್ರೋಳಿ ಟೆಂಪಲ್ ಎಷ್ಟು ಶಾಂತವಾಗಿರುತ್ತೆ ನೋಡಿ. ನಮಸ್ಕಾರ, ವೆಲ್ಕಮ್ ಟು ರುದ್ರಪ್ರಿಯ ಕನ್ನಡ ಲಾಗ್. ಇವತ್ತಿನ ಲಾಗ್ ಬಂದುಬಿಟ್ಟು ಫೇಶಿಯಲ್ ಎಕ್ಸಸೈಸ್ ಬಗ್ಗೆ. ಬರೀ ಬಾಡಿ ಫಿಟ್ನೆಸ್, ಬಾಡಿ ಎಕ್ಸಸೈಸ್ ಬಗ್ಗೆ ಮಾತ್ರ ತಲೆ ಕೆಡಿಸ್ಕೊಳ್ತೀವಿ. ಬಾಡಿ ಒಳ್ಳೆ ಶೇಪಲ್ಲಿರುತ್ತೆ, ಬಟ್ ಫೇಸು ಅನ್ಶೇಪ್ ಆಗಿರುತ್ತೆ. ಅಂದರೆ ಗದ್ದದ ಕೆಳಗಡೆ ಜೋತ್ ಬಿದ್ದಿರುತ್ತೆ, ಸ್ಕಿನ್ನು ಅಗ್ಲ ಫೇಸ್ ಆಗಿರುತ್ತೆ. ಸೊ ಇದನ್ನು ಹೇಗೆ ನಾವು ಕರೆಕ್ಟಾಗಿ ಫೇಸ್ ಕೂಡ ಫಿಟ್ಟಾಗಿ ಇಟ್ಕೊಬೋದು ಅನ್ನೋದನ್ನು ಈ ಲಾಗಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಇದೇ ಮೊದಲು ನನ್ನ ಚಾನಲಿಗೆ ಭೇಟಿ ಕೊಟ್ಟಿದ್ದೀರಾ, ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ. ಈ ಲಾಗ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನಂತರದ ದಿನಗಳಲ್ಲಿ ನಾನು ಬಾಡಿ ಫಿಟ್ನೆಸ್ ಬಗ್ಗೆ ಕೂಡ ಲಾಗ್ ಮಾಡ್ತಾ ಇದ್ದೀನಿ. ಆಫ್ಟರ್ ಡೆಲಿವರಿ ನೀವು ಹೇಗೆ ಬಾಡಿನ ಫಿಟ್ಟಾಗಿ ಇಟ್ಕೊಬೋದು, ಹಾಗೆ ನಿಮ್ಮ ಫುಡ್ ರೋಟೀನ್ ಹೇಗಿದ್ದರೆ ವರ್ಷವಿಡೀ ಅಂದರೆ ಲೈಫ್ ಲಾಂಗ್ ನೀವು ಹೇಗೆ ಬಾಡಿನ ಫಿಟ್ಟಾಗಿ ಇಟ್ಕೊಬೋದು ಅನ್ನೋದನ್ನು ನಂತರದ ಲಾಗಲ್ಲಿ ಬರ್ತಾ ಇದೆ. ಅದನ್ನು ನೋಡಬೇಕು ಅಂತ ಇದ್ದರೆ ದಯವಿಟ್ಟು ಪಕ್ಕದಲ್ಲಿರೋವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ. ಈಗ ನೀವು ಮೊಬೈಲ್ ನೋಡ್ತಾ, ಟಿ ವಿ ನೋಡ್ತಾ, ಹಾಗೆ ಫ್ರೆಂಡ್ಸ್ ಜೊತೆ ಮಾತಾಡ್ತಾ, ಮನೆಯವ್ರ ಜೊತೆ ಮಾತಾಡ್ತಾ ಕೂತಿರ್ತೀರ. ಸೊ ಅಂಥ ಟೈಮಲ್ಲಿ ಈ ಎಕ್ಸಸೈಸ್ಗಳನ್ನು ಮಾಡ್ಬೋದು. ಸೊ ಯಾವ ರೀತಿಯಾದ ಎಕ್ಸಸೈಸ್ ಮಾಡ್ಬೋದು ಅನ್ನೋದನ್ನು ನೋಡೋಣ ಬನ್ನಿ. ಮೊದಲನೇದಾಗಿ ಕತ್ತಿನ ಭಾಗಕ್ಕೆ ಎಕ್ಸಸೈಸ್. ಕತ್ತೇನಾದರೂ ದಪ್ಪ ಅನಿಸಿದರೆ ಅಥವಾ ನಿಮಗೆ ಥೈರಾಯ್ಡ್, PCOD ಪ್ರಾಬ್ಲಮ್ ಇದ್ದರೆ ಈ ಒಂದು ಎಕ್ಸಸೈಸ್ ತುಂಬಾ ಚೆನ್ನಾಗಾಗುತ್ತೆ. ಮೇಲಿನ ದೌಡೆನ ಹಾಗೆ ಒಂದೇ ಸ್ಥಾನದಲ್ಲಿ ಇಟ್ಕೊಂಡು ಕೆಲ ದೌಡೆನ ಮಾತ್ರ ಮೇಲೆ ಕೆಳಗೆ ಮಾಡೋದ್ರಿಂದ ಒಳ್ಳೆ ಎಕ್ಸಸೈಸ್ ಸಿಗುತ್ತೆ. ಇದು ಸ್ಟಾರ್ಟಿಂಗಲ್ಲಿ ನೋವು ಅನಿಸ್ಬೋದು, ಬಟ್ ಆಮೇಲೆ ಹೋಗ್ತಾ ರಿಸಲ್ಟ್ ಆಗುತ್ತೆ. ಡೈಲಿ ಈ ಥರ 20 ಟೈಮ್ಸ್ ಮಾಡೋದ್ರಿಂದ, ಬೆಳಗ್ಗೆ ಮತ್ತು ಅಥವಾ ರಾತ್ರಿ ಈ ಥರ ಮಾಡೋದ್ರಿಂದ ಒಳ್ಳೆ ಎಫೆಕ್ಟ್ ಕೊಡುತ್ತೆ. ಅದಾದಮೇಲೆ ನಿಮ್ಮ ಗದ್ದಕ್ಕೆ ಒಳ್ಳೆ ಶೇಪ್ ಕೊಡಬೇಕು, ಅಂದರೆ ತುಂಬ ದಪ್ಪ ಆಗಿರುತ್ತೆ. ಸೊ ಅಲ್ಲಿಗೆ ಒಳ್ಳೆ ಶೇಪ್ ಕೊಡಬೇಕು ಅಂದರೆ ಈ ಥರ ಒಂದು ಎಕ್ಸಸೈಸ್ ತುಂಬಾ ಚೆನ್ನಾಗಿರುತ್ತೆ. ಹೊರಗಿಂದ ಒಳಗೆ ತೊಗೊಂಬರಬೇಕು ಯಾವಾಗೂ ಈ ಒಂದು ಎಕ್ಸಸೈಸಲ್ಲಿ. ಆನಂತರದಲ್ಲಿ ನಿಮ್ಮ ಗದ್ದದ ಕೆಳಗಡೆ ಜೋತ್ ಬಿದ್ದಿರೋಂಥ ಸ್ಕಿನ್ನಿಗೆ ಈ ಒಂದು ಎಕ್ಸಸೈಸ್ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಬಟ್ ಚೆನ್ನಾಗಿ ಉಜ್ಜಬಾರ್ದು, ಸ್ಲೋ ಆಗಿ ಈ ಥರ ಮಸಾಜನ್ನು ಮಾಡಬೇಕು. ಆವಾಗ ಜೋತ್ ಬಿದ್ದಿರೋಕ್ಕೆ ಸ್ಕಿನ್ನು ಒಂದು ಸ್ವಲ್ಪ ಟೈಟ್ ಆಗ್ತಾ ಹೋಗುತ್ತೆ. ಬೇಗನೆ ನಿಮಗೆ ರಿಸಲ್ಟ್ ಬೇಕು ಅಂದರೆ ಡೈಲಿ ಒಂದು 2-3 ಸರಿ 4-5 ಸರಿ ಮಾಡ್ತಾ ಇರಬೇಕು. ಅದಾದಮೇಲೆ ನಿಮ್ಮ ಗಲ್ಲಕ್ಕೆ ಒಂದು ಶೇಪ್ ಬೇಕು, ಫೇಸಿಗೆ ಒಂದು ಒಳ್ಳೆ ಕಟಿಂಗ್ ಬೇಕು ಅಂದರೆ ಈ ಥರ ಫಿಶ್ ಕಟ್ ಥರ ಮಾಡೋದ್ರಿಂದ, ಇದನ್ನು ನೀವು ಯಾವಾಗಾದರೂ ಸುಮ್ಮನೆ ಫ್ರೀಯಾಗಿ ಕೂತಾಗ ನಿಂತಾಗ ಮಾಡ್ತಾ ಇರ್ಬೋದು. ಇದ್ರ ಬದಲು ಚಿಂಗಮ್ ಕೂಡ ಯೂಸ್ ಮಾಡ್ತಾರೆ, ಅದಕ್ಕಿಂತ ಇದು ಬೆಸ್ಟ್ ಅಂತ ಹೇಳ್ಬೋದು. ಫೇಸ್ ಸ್ಕಿನ್ ಟೈಟ್ ಆಗೋದಕ್ಕೆ, ಕೆನ್ನೆ ಬೇಗ ರಿಂಕಲ್ಸ್ ಬೀಳದೇ ಇರೋದಕ್ಕೆ ಈ ಒಂದು ಎಕ್ಸಸೈಸ್ ತುಂಬಾ ವರ್ತ್ ಅನಿಸುತ್ತೆ. ಒಂದು ರೈಟ್ ಸೈಡಲ್ಲಿ ಗಾಳಿ ತುಂಬಿಟ್ಟು 20 ಕೌಂಟ್ ಕೊಡಬೇಕು, ನಂತರ ಲೆಫ್ಟ್ ಸೈಡಲ್ಲಿ ಗಾಳಿ ತುಂಬಿ 20 ಕೌಂಟ್ ಕೊಡೋದ್ರಿಂದ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ. ರಿಂಕಲ್ಸ್ ಕೂಡ ಬೇಗ ಬೀಳೋದಿಲ್ಲ, ಹಾಗೆ ಸ್ಕಿನ್ ಕೂಡ ಟೈಟ್ ಆಗಿರುತ್ತೆ. ಈ ಒಂದು ಎಕ್ಸಸೈಸ್ ಮಾಡೋದ್ರಿಂದ ಕಣ್ಣಿನ ಕೆಳಗಡೆ ಬೀಳುವಂಥ ರಿಂಕಲ್ಸ್ನ ಅವಾಯ್ಡ್ ಮಾಡ್ಬೋದು. ಕೈ ಬೆರಳುಗಳಿಗೆ ಕೊಕೊನಟ್ ಆಯಿಲ್ ಅಥವಾ ಬೇಬಿ ಆಯಿಲ್ನ ಹಚ್ಕೊಂಡ್ಬಿಟ್ಟು ಈ ಥರ ಒಂದು ಮಸಾಜ್ ಕೊಡೋದ್ರಿಂದ ಕಣ್ಣಿನ ಕೆಳಗಡೆ ಬೀಳೋ ರಿಂಕಲ್ಸ್ ಆದಷ್ಟು ಅವಾಯ್ಡ್ ಆಗುತ್ತೆ. ಜೊತೆಗೆ ಒಳ್ಳೆ ಗ್ಲೋನೆಸ್ ಕೂಡ ಬರುತ್ತೆ. ನಂತರದ ದಿನಗಳಲ್ಲಿ ನಾನು ಆಫ್ಟರ್ ಡೆಲಿವರಿ ಹೇಗೆ ನಾವು ಬಾಡಿನ ಫಿಟ್ಟಾಗಿ ಇಟ್ಕೊಬೋದು, ಹಾಗೆ ನಮ್ಮ ಫುಡ್ ರೋಟೀನ್ ಯಾವ ಥರ ಇದ್ದರೆ ತುಂಬ ಚೆನ್ನಾಗಿ ಅಂತ ಹೇಳಿಬಿಟ್ಟು ನಾನು ನಂತರದ ಲಾಗನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ ಲಾಗ್ ಬಗ್ಗೆ ನಿಮಗೆ ಬೇಗ ನೋಟಿಫಿಕೇಷನ್ ಸಿಗಬೇಕು ಅಂದರೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಯಾಕಂದರೆ ಆಫ್ಟರ್ ಡೆಲಿವರಿ ಆದಮೇಲೆ ಬರೀ 2 ತಿಂಗಳು 3 ತಿಂಗಳು ಎಕ್ಸಸೈಸ್ ಮಾಡಿಬಿಟ್ಟು ಫುಡ್ನ ಕಂಟ್ರೋಲ್ ಮಾಡಿದರೆ ಆಗಲ್ಲ. ಯಾಕಂದರೆ ಆಮೇಲೆ ನಿಮಗೆ ಒಂದು ಸರಿ ಬಾಡಿ ಶೇಪ್ ಕಟ್ಕೊಂತು ಅಂದರೆ ನೀವು ಅದನ್ನು ಲೈಫ್ ಲಾಂಗ್ ಮೇಂಟೈನ್ ಮಾಡಲೇಬೇಕಾಗುತ್ತೆ. ಯಾಕಂದರೆ ಸ್ಕಿನ್ ಎಲ್ಲ ಹೀಚಿರುತ್ತೆ, ಮೂಳೆ ಎಲ್ಲ ಸ್ವಲ್ಪ ಅಗಲ ಆಗಿರುತ್ತೆ ಡೆಲಿವರಿ ಟೈಮಲ್ಲಿ. ಸೊ ನೀವು ಅದನ್ನು ಕರೆಕ್ಟಾಗಿ ಫಿಟ್ಟಾಗಿ ಫೈನಾಗಿ ಹೇಗೆ ಇಟ್ಕೊಬೋದು, ಹಾಗೆ ನಿಮ್ಮ ಬರೀ 1 ತಿಂಗಳಿಗೆ 2 ತಿಂಗಳಿಗೆ 1 ವರ್ಷಕ್ಕೆ ಮಾತ್ರ ಫುಡ್ ರೋಟೀನು ಕರೆಕ್ಟಾಗಿದ್ದರೆ ಸಾಲದು. ಲೈಫ್ ಲಾಂಗ್ ಯಾವ ರೀತಿಯಾಗಿ ನೀವು ಡಯಟನ್ನು ಫಾಲೋ ಮಾಡ್ಬೋದು. ಅದು ಡಯಟ್ ಅಂದರೆ ಎಲ್ಲದನ್ನು ನಿಮಗೆ ಇಷ್ಟ ಆಗಿರೋದನ್ನು ತಿಂದ್ಕೊಂಡು ಕೂಡ ನೀವು ಹೇಗೆ ಡಯಟನ್ನು ಫಾಲೋ ಮಾಡ್ಬೋದು ಅನ್ನೋದನ್ನು ನಂತರದ ಲಾಗಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ.
ದಯವಿಟ್ಟು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ ನನ್ನನ್ನು ಸಪೋರ್ಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನನ್ನ ಲಾಗನ್ನು ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ.